ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ನಾನು ಒಂದು ಬೆಸ್ಟ್ ಡಿನ್ನರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಈ ಥರ ವೀಡಿಯೋ ಮಾಡೋಣ ಅಂತ, ಯಾಕಂದರೆ ಡೈಲಿ ಒಂದೇ ಥರ ವೀಡಿಯೋ ನೋಡಿ ನಿಮಗೂ ಬೋರ್ ಆಗಿರುತ್ತೆ. ಸೊ ನನಗೂ ಕೂಡ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಕೂಡ ಚೇಂಜ್ ಮಾಡ್ಕೊಬೇಕಲ್ವಾ, ನಂದು ವೀಡಿಯೋಸ್ಗಳನ್ನೂ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಫೇಸ್ ತೋರಿಸ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಏನೇನು ಮಾಡ್ತಾ ಇದ್ದೀನಿ ಅಂದರೆ ಅನ್ನ ಪ್ಲಸ್ ಟೊಮೆಟೊ ರಸಮ್ ಪ್ಲಸ್ ಎಗ್ ಬುರ್ಜಿ ಮಾಡ್ತಾ ಇದ್ದೀನಿ. ಲೈಕ್ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಟೊಮೆಟೊ ರಸಮ್ ಅಂತೂ ತುಂಬ ಈಸಿಯಾಗಿರುತ್ತೆ. ಅನ್ನ ಪ್ಲಸ್ ಟೊಮೆಟೊ ರಸಮ್ ಪ್ಲಸ್ ಎಗ್ ಬುರ್ಜಿ, ಇದು ಮೂರು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಟೊಮೆಟೊ ರಸಮ್ಗೆ ರಸಮ್ ಪೌಡರ್ ಇದ್ದರೆ ಸಾಕು, ಆ್ಯಂಡ್ ಮೇಯ್ನಾಗಿ ಟೊಮೆಟೊ ಇರಬೇಕು. ಸೊ ಇಷ್ಟಿದ್ರೆ ಆರಾಮಾಗಿ ಮಾಡ್ಬೋದು. ಇದು ಬೇಗ ಆಗೋವಂಥದ್ದು. ಬೇಕಾದರೆ ನೀವೇ ಇವಾಗ ಟೈಮ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಇವಾಗ ಟೈಮ್ ಬಂದುಬಿಟ್ಟು ನಾನು ನೈಟ್ ವಿಡಿಯೋ ಮಾಡ್ತಾ ಇದ್ದೀನಿ. 7:48 ಆಗಿದೆ, 7:50 ಅಂತಲೇ ಅಂದ್ಕೊಳ್ಳೋಣ. ಸೊ ಒಂದು 8:30 ಒಳಗೆ ಮುಗಿಸ್ತೀನಿ. ಹಾಫ್ ಆನ್ ಅವರಲ್ಲಿ ಅನ್ನ ಪ್ಲಸ್ ಟೊಮೆಟೊ ರಸಮ್ ಪ್ಲಸ್ ಎಲ್ಲ ಆ್ಯಂಡ್ ಇದು ಎಗ್ ಬುರ್ಜಿ ಮೂರನ್ನು ಮುಗಿಸೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ನೋಡೋಣ ಬನ್ನಿ. ಇವತ್ತು ನನ್ನ ಸ್ಟೈಲಲ್ಲಿ ನಾನು ರಸಮ್ ಪ್ಲಸ್ ಎಗ್ ಬುರ್ಜಿನ ಮಾಡೋದು ಹೇಳ್ಕೊಡ್ತೀನಿ. ಫಸ್ಟು ನಾನು ಇವಾಗ ಅನ್ನಕ್ಕೆ ಇಟ್ಕೊಂಡು ಬಿಡ್ತೀನಿ, ಓಕೆನಾ? ಬನ್ನಿ ಮಾಡುವ ಇವಾಗ. ಇವಾಗ ಫಸ್ಟು ನಾನು ಒಂದು ಮುಕ್ಕಾಲು ಪಾವು ಅನ್ನಕ್ಕೆ ಇಟ್ಕೊಳ್ತೀನಿ. ನಮ್ಮ ಮನೇಲಿ ಇಬ್ಬರು ಇರೋದ್ರಿಂದ ಮುಕ್ಕಾಲು ಪಾವು ಹಾಕಿ ಸಾಕು. ಇದನ್ನು ವಾಶ್ ಮಾಡಿಕೊಂಡು ಅನ್ನಕ್ಕೆ ಇಟ್ಕೊಂಡು ಬಿಡ್ತೀನಿ ರೀ. ಅನ್ನಕ್ಕೆ ಇಟ್ಕೊಳ್ಳೋದನ್ನು ತೋರಿಸೋ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ಫಸ್ಟ್ ಅನ್ನಕ್ಕೆ ಇಟ್ಕೊಂಡು ಆಮೇಲೆ ಟೊಮೆಟೊ ರಸಮ್ನ ನಾನು ತೋರಿಸ್ತೀನಿ. ಇಲ್ಲಿ ಟೊಮೆಟೊ ರಸಮ್ಗೆ 4 ಟೊಮೆಟೊನ ತೊಗೊಂಡಿದ್ದೀನಿ. ಇವಾಗ ಇದನ್ನು ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಆ್ಯಸ್ ಯೂಶ್ವಲ್ ಹಾಕಿ 2 ಭಾಗ ಮಾಡ್ಕೊತೀನಿ ಸಾಕು. ಅಂದರೆ ಲೈಕ್ ರುಬ್ತೀನಲ್ವಾ, ಅದಕ್ಕೋಸ್ಕರ 2 ಭಾಗ ಮಾಡ್ಕೊಳ್ಳೋಣ. ಹೀಗೆ 2 ಭಾಗ. ನಾನು 4 ಟೊಮೆಟೊ ತೊಗೊಂಡಿದ್ದೀನಿ, 2 ಭಾಗ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಟೊಮೆಟೊ ಪೇಸ್ಟ್ ಮಾಡ್ಕೊಳ್ಳೋಣ. ಆ್ಯಸ್ ಯೂಶ್ವಲು ನಾರ್ಮಲಾಗಿ ಟೊಮೆಟೊ ಪೇಸ್ಟ್. ಇದಕ್ಕೆ ಟೊಮೆಟೊ ಪೇಸ್ಟ್ ಮಾಡ್ಕೊಂಡಾಗಿದೆ. ಇವಾಗ ರಸಮ್ ಮಾಡ್ಕೊಳ್ಳೋಣ ಬನ್ನಿ. ರಸಮ್ಗೆ ಮಾಮೂಲಿ ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ, ಸ್ಟವ್ ಹಚ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಮಾಮೂಲಿ 1 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಆದ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಕರಿಬೇವನ್ನ ಹಾಕ್ಕೊಳ್ಳಿ. ಚಟಪಟ ಅಂತ. ಆ್ಯಂಡ್ ಇವಾಗ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಫಟಾಫಟ್ ಅಂತ ಹಾಕ್ಕೊಂಡ್ಬಿಡಿ. ಅಷ್ಟೇ, ಕರಿಬೇವೆಲ್ಲ ಸೀದೋಗೋಕ್ಕಿಂತ ಮುಂಚೆನೇ ಹಾಕ್ಕೊಂಡ್ಬಿಡಿ. ಯಾರಿಗೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡ್ಬಿಡಿ. ರಸಮ್ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಸೊ ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ರಸಮ್ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ಇಷ್ಟೇ, ಸಿಂಪಲ್ ಇದು. ಈ ಥರ ಟೊಮೆಟೊ ರುಬ್ಬಿಟ್ಟು ಈ ಥರ ಹಾಕ್ಕೊಂಡ್ಬಿಟ್ಟು ಇವಾಗ ಮಾಮೂಲಿ ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂದರೆ ಆ್ಯಸ್ ಯೂಶ್ವಲು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನೋಡಿಕೊಂಡು. ಅದಾದಮೇಲೆ ಇವಾಗ ರಸಮ್ ಪೌಡರ್. ಈ ರಸಮ್ ಪೌಡರ್ ಇರಬೇಕು, ಯಾಕಂದರೆ ಇದನ್ನು ನಾನು ಮನೇಲೇ ಮಾಡ್ಕೊಂಡಿದ್ದೆ ಈ ರಸಮ್ ಪೌಡರು. ನಿಮಗೆ ಬೇಕಂದರೆ ಅಂಗಡಿದು ಕೂಡ ಹಾಕ್ಕೊಳ್ಬೋದು. ಇದು ನಾನು ಮನೇಲೇ ಮಾಡ್ಕೊಂಡಿದ್ದು. ರಸಮ್ ಪೌಡರ್ ರೆಸಿಪಿ ಬೇಕಂದರೆ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ.
ಸೊ ಇದನ್ನು ಒಂದು 2.5 ಸ್ಪೂನ್ ಅಷ್ಟೇ ಹಾಕ್ಕೊಳ್ತೀನಿ. ರಸಮ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ. ಕುಕ್ಕರ್ ಕೂಗ್ತಾ ಇದೆ, ಅದಕ್ಕೆ ಹೋಗಲಿ. ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡಿ ಅಷ್ಟೇ. ಉಪ್ಪು ರಸಮ್ ಪೌಡರ್ ಹಾಕಿದ್ರೆ ಸಾಕು, ರಸಮ್ ಆಗೇ ಹೋಗುತ್ತೆ. ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು, ಚೆನ್ನಾಗಿ ಕುದಿ ಬರಬೇಕಿದು. ಇದು ಚೆನ್ನಾಗಿ ಕುದೀಲಿ. ಇವಾಗ ಇದು ಕುದಿಯೋ ಅಷ್ಟರೊಳಗೆ ನಾನು ಎಗ್ ಬುರ್ಜಿಗೆ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಆನಿಯನ್ ಎಲ್ಲ ಕಟ್ ಮಾಡ್ಕೊಂಡು ಎಗ್ ಬುರ್ಜಿಗೆ ನಾನು ರೆಡಿ ಮಾಡ್ಕೊತೀನಿ. ಎಗ್ ಬುರ್ಜಿಗೆ ಮೇಯ್ನಾಗಿ ಏನು ಅಂದರೆ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು, ಆವಾಗೇ ಅದು ಚಂದ. ಯಾಕಂದರೆ ಚೆನ್ನಾಗಿರುತ್ತೆ. ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡಿದಷ್ಟು ಚೆನ್ನಾಗಿರುತ್ತೆ ಎಗ್ ಬುರ್ಜಿ. ಈರುಳ್ಳಿ ಜಾಸ್ತಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಒಂದು ಮೊಟ್ಟೆ 3 ಮಾತ್ರ ಒಡೆದು ಹಾಕ್ಕೊತೀನಿ. 3 ಮೊಟ್ಟೆಗೆ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ 3 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ 3 ಈರುಳ್ಳಿ ಅಷ್ಟು ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ, ಎಗ್ ಬುರ್ಜಿ ಸಖತ್ತಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ ಎಗ್ ಬುರ್ಜಿನ, ಆಯಿತಾ? ಇವಾಗ ಇದು ಈರುಳ್ಳಿ ನಾನು ನಿಮಗೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಒಂದು ಸತಿ ತೋರಿಸ್ತೀನಿ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಓಕೆನಾ? ಇದೆಲ್ಲ ಕಟ್ ಮಾಡ್ಕೊಂಡು ಸಿಗ್ತೀನಿ ರೀ. ನೋಡಿ, ಇಲ್ಲಿ ಎಗ್ ಬುರ್ಜಿಗೆ ನಾನು ಇಲ್ಲಿ 3 ಮೊಟ್ಟೆನ ಬಳಸ್ತೀನಿ. ಅದಾದಮೇಲೆ 3 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿ ಸ್ವಲ್ಪ ಕರಿಬೇವು, 1-2 ಹಸಿರು ಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಷ್ಟೇ ಸಾಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಉದುರಿಸೋಕ್ಕೆ ಬೇಕಾದರೆ ಹಾಕ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು ಖಾಲಿ ಆಗಿಬಿಟ್ಟಿದೆ. ಕೊತ್ತಂಬರಿ ಸೊಪ್ಪು, ಸಾಸಿವೆ ಇದೆರಡೂ ಕೂಡ ಖಾಲಿ ಆಗಿದೆ. ಫಸ್ಟು ತರಿಸ್ಬೇಕು. ಸೊ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು, ಲಾಸ್ಟಿಗೆ ಹಾಕಬೇಕು. ಅದು ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ನಾನು ಅದಕ್ಕೆ ಅದನ್ನು ಒಂದು ಸ್ಕಿಪ್ ಮಾಡ್ತೀನಿ. ನೀವಿದ್ದರೆ ಹಾಕ್ಕೊಳ್ಳಿ, ಮಿಸ್ ಮಾಡಬೇಡಿ, ಅದು ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಇಷ್ಟರಲ್ಲಿ ಮಾಡ್ತೀನಿ. ತುಂಬ ಸಿಂಪಲ್ ಆ್ಯಂಡ್ ತುಂಬ ಟೇಸ್ಟಿ. ಒಂದು ಸತಿ ಟ್ರೈ ಮಾಡಿ ನೀವು, ಓಕೆನಾ? ಇವಾಗ ರಸಮ್ಮು ಕುದೀತಿದೆಯಾ ನೋಡೋಣ ಬನ್ನಿ. ಹೇಗೆ ಪರ್ಫೆಕ್ಟಾಗಿ ಕುದೀತಾ ಇದೆ ರಸಮ್ ಅಂತ. ತೆಳು ರಸಮ್ ಇದು, ನಿಮಗೆ ನೋಡೋಕ್ಕೆ ನೀರು ಥರ ಅನಿಸ್ಬೋದು. ಬಟ್ ಆದರೆ ಅನ್ನ ರಸಮ್ ಜೊತೆ ಆ ಪಲ್ಯ ಇರುತ್ತಲ್ಲ, ಸಕ್ಕತ್ತಾಗಿರುತ್ತೆ. ಆಮೇಲೆ ಆ ಪಲ್ಯ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೂ ನಾವು ಆಮ್ಲೆಟ್ ಮಾಡ್ಕೊಳ್ಬೋದು. ಆಮೇಲೆ ಇನ್ನೊಂದು ಏನು ಅಂದರೆ ಕಬಾಬ್ ಮಾಡ್ಕೊಂಡು ತಿನ್ಬೋದು ಇದ್ರ ಜೊತೆ, ಸಕ್ಕತ್ತಾಗಿರುತ್ತೆ. ಇದು ಕೆಲವರಿಗೆ ಈ ಟೇಸ್ಟೇ ಗೊತ್ತಿರಲ್ಲ, ಇಷ್ಟನೇ ಪಡಲ್ಲ. ಅಯ್ಯೋ ರಸಮ್ಮ ಅಂತಾರೆ. ಫಸ್ಟ್ ನಾನು ಮದುವೆಗಿಂತ ಮುಂಚೆ ನಾನು ಅಷ್ಟೇ ರಸಮ್ ಅಂದರೆ ಅಯ್ಯೋ ರಸಮ್ಮ ಯಾರು ತಿಂತಾರಪ್ಪ ಅಂತ ಅಂತಿದ್ದೆ. ಬಟ್ ಮದುವೆ ಆದಮೇಲೆ ನಾನು ಯಾವಾಗ ಮಾಡೋಕ್ಕೆ ಟ್ರೈ ಮಾಡಿದೆ ಆವಾಗ ನನಗೆ ಯಾಕೋ ಇಷ್ಟ ಆಯಿತು. ಅಂದರೆ ಇವಾಗ ರೀಸೆಂಟಾಗಿ 1 ಇಯರಿಂದ ನಾನು ಕೂಡ ರಸಮ್ ತಿನ್ನೋಕ್ಕೆ ಶುರು ಮಾಡಿದ್ದು. ನನಗೆ ಈ ರಸಮ್ ಅಂತೂ ಸಖತ್ ಇಷ್ಟ. ಅನ್ನ, ಈ ರಸಮ್ಮು, ತುಪ್ಪ ಹಾಕ್ಕೊಂಡು ಆಮ್ಲೆಟ್ ಇಲ್ಲ ಅಂದರೆ ಇದನ್ನು ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಇವಾಗ ರಸಮ್ಮು ಕೂಡ ರೆಡಿಯಾಗಿದೆ, ಓಕೆನಾ? ಇಷ್ಟೇ, ಏನಾಗಲ್ಲ. ನಿಮ್ಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ರಸಮ್ ಅಂದರೆ. ರಸಮ್ ಯಾವಾಗಲೂ ತೆಳುವೇ ಇರೋದು, ಓಕೆನಾ? ಯಾವಾಗಲೂ ಎಲ್ಲರೂ ತೆಳುವಾಗೇ ಮಾಡೋದು. ನಿಮ್ಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕಂದರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ. ಬಟ್ ಈ ಥರ ತೆಳುವಾಗಿದ್ರೆ ಒಂಥರ ಸಖತ್ತಾಗಿರುತ್ತೆ. ಮೇಯ್ನಾಗಿ ರಸಮ್ ಪೌಡರು, ಟೊಮೆಟೊ ಇಷ್ಟಿದ್ರೆ ನಾವು ಆರಾಮಾಗಿ ರಸಮ್ನ ರೆಡಿ ಮಾಡ್ಕೊಂಡು ಬಿಡ್ಬೋದು. ಒಂದೇ ಒಂದು ಸತಿ ನಾನು ನಿಮಗೆ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ, ಜಸ್ಟ್ ನೋಡುವ. ಸಕ್ಕತ್ತಾಗಿದೆ, ಸೂಪರಾಗಿದೆ. ಬಾಯಲ್ಲಿ ನೀರು ಬರ್ತಿದೆ. ಸೊ ಅನ್ನ ರಸಮ್ ರೆಡಿ ಆಗೋಯ್ತು. ಇವಾಗ 8:10 ಆಗಿದೆ ಟೈಮು. ಅನ್ನ ರಸಮ್ ರೆಡಿ ಆಗಿದೆ. ಇವಾಗ ಎಗ್ ಬುರ್ಜಿ ಮಾಡ್ಕೊಂಬಿಡೋಣ ಫಟಾಫಟ್ ಅಂತ. ಇದರ ಪ್ರಿಪೇರ್ ಆಯಿತು. ಇವಾಗ ಎಗ್ ಬುರ್ಜಿ ಟ್ರೈ ಮಾಡೋಣ, ಎಗ್ ಬುರ್ಜಿ ಮಾಡೋಣ. ಕಬಾಬ್ ಎಣ್ಣೆ ಇತ್ತು, ನಾನು ಅದನ್ನೇ ಹಾಕ್ಕೊತೀನಿ. ಬಿಕಾಸ್ ನಾವು ಯಾವಾಗಲೂ ಕಬಾಬ್ ಮಾಡ್ತಾನೆ ಇರ್ತೀವಿ. ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ. ಒಂದು ಅರ್ಧ kg ಆದರೂ ತಂದು ಕಬಾಬ್ ಮಾಡ್ಕೊತೀವಿ. ಸೊ ಅದು ಎಣ್ಣೆ ಯಾವಾಗಲೂ ಇರುತ್ತೆ. ಅದನ್ನು ನಾನು ಇಂಥದಕ್ಕೆ ಬಳಸ್ತೀನಿ. ಈ ಥರ ನಾನ್ ವೆಜ್ ಮಾಡೋದಕ್ಕೇ ಬಳಸ್ತೀನಿ. ವೆಜ್ ಮಾಡೋದಕ್ಕೆ ಬಳಸಲ್ಲ, ಈ ಥರ ನಾನ್ ವೆಜ್ ಮಾಡೋದಕ್ಕೇ ಬಳಸ್ತೀನಿ. ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದಿದೆ ಸ್ವಲ್ಪ ಎಣ್ಣೆ. ಫಸ್ಟು ನಾನು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಕರಿಬೇವನ್ನ ಹಾಕ್ಕೊತೀನಿ, ಓಕೆನಾ? ಅದಾದಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಈರುಳ್ಳಿನೂ ಕೂಡ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಇದನ್ನು ಚೆನ್ನಾಗಿ ಫಸ್ಟ್ ಫ್ರೈ ಮಾಡ್ಕೊಂಡು ಬಿಡೋಣ. ಈ ಥರ ಒಗ್ಗರಣೆ ಸೌಂಡ್ ಕೇಳೋದಕ್ಕೆ ಚೆನ್ನಾಗಿರುತ್ತಲ್ವ, ಒಂಥರ ಏನೋ ಒಂಥರ ಚೆನ್ನಾಗಿರುತ್ತೆ ಇದನ್ನು ಈ ಥರ ಮಾಡ್ಕೊಳ್ಳೋದಕ್ಕೆ. ಇದು ಚೆನ್ನಾಗಿ ಫ್ರೈ ಆಗಲಿ. ನನ್ನ ವಾಯ್ಸು ತುಂಬ ಜೋರಾಗಿ ಕೇಳಿಸ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಮೈಕ್ ಆರ್ಡರ್ ಮಾಡಿದ್ದೀನಿ, ಬರಬೇಕು. ಅದು ಹೇಗಿದೆ ನೋಡೋಣ. ಮೈಕ್ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಆ್ಯಂಡ್ ವಾಯ್ಸ್ ಬಂದ್ಬಿಟ್ಟು ಫುಲ್ ಕ್ಲಾರಿಟಿಯಾಗಿ ಕೇಳಿಸಿಲ್ಲ. ಇದೇ ಕೇಳಿಸ್ತಿದೆ ಅಂದರೆ ಹಾಗೆ ಸ್ವಲ್ಪ ನೋಡ್ಕೊಳ್ಳಿ, ಓಕೆನಾ? ನಾನು ಆದ್ರೂ ನಿಂತ್ಕೊಂಡು ಪಕ್ಕದಲ್ಲೇ ನಿಂತ್ಕೊಂಡು ಹೇಳ್ತಾ ಇದ್ದೀನಿ.
ಚೆನ್ನಾಗಿ ಫ್ರೈ ಆಗಬೇಕು. ಮಾಮೂಲಿಯಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಪೌಡರ್ನ ಹಾಕ್ಕೊಳ್ಳಿ. ಓಕೆನಾ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಅಂದರೆ ಆ ಕಲರು ಚೇಂಜ್ ಆಗಬೇಕು, ಈರುಳ್ಳಿ ಕಲರ್ ಚೇಂಜ್ ಆಗಬೇಕು. ಆಮೇಲೆ ನಾವು ಮೊಟ್ಟೆ ಹೊಡೆದ್ಬಿಟ್ಟು ಹಾಕ್ಕೊಳ್ಬೇಕು, ಆವಾಗ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಷ್ಟು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈರುಳ್ಳಿ ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗೋ ಥರ ಬಿಡಿ. ಇವಾಗ ಇದಕ್ಕೆ ನಾನು ಮೊಟ್ಟೆ ಹೊಡೆದು ಹಾಕ್ಕೊಳ್ತೀನಿ, ಒಂದೊಂದೇ ಮೊಟ್ಟೆ. ನಾನಿಲ್ಲಿ 3 ಮೊಟ್ಟೆನ ಬಳಸ್ತಾ ಇದ್ದೀನಿ. ಇಬ್ಬರಿಗೆ 3 ಮೊಟ್ಟೆ ಸಾಕು, ಏನಫ್ ಅನಿಸುತ್ತೆ. ಯಾಕಂದರೆ ಈರುಳ್ಳಿ ಎಲ್ಲ ಜಾಸ್ತಿ ಆಗಿರ್ತೀವಲ್ಲ, ಅದಕ್ಕೋಸ್ಕರ. ಎಕ್ಸ್ಟ್ರಾ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ. ಎಕ್ಸ್ಟ್ರಾನು ಕೂಡ ಹಾಕ್ಕೊಳ್ಬೋದು. ನಾನು ನೈಟ್ ಟೈಮ್ ಸ್ವಲ್ಪ ಕಮ್ಮಿ ತಿನ್ನೋದು, ಅದಕ್ಕೋಸ್ಕರ ನಾನು ಸ್ವಲ್ಪ ಕಮ್ಮಿನೇ ಮಾಡ್ಕೊತೀನಿ, ಜಾಸ್ತಿ ಉಳಿಸ್ಕೊಳಕ್ಕೆ ಹೋಗಲ್ಲ. ಇವಾಗ ಈ ಥರ ಇದನ್ನು ಹಾಕಿದ ತಕ್ಷಣ ಮೇಯ್ನಾಗಿ ಒಂದೇನು ಹಾಕ್ಕೊಬೇಕಂದ್ರೆ ಈ ಎಗ್ ಮೇಲೇ ಸ್ವಲ್ಪ ಪೆಪ್ಪರ್ ಪೌಡರ್ ಉದುರಿಸ್ಕೊಳ್ಳಿ. ಪೆಪ್ಪರ್ ಪೌಡರ್ ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಪೆಪ್ಪರ್ ಪೌಡರು, ಆಮೇಲೆ ಸ್ವಲ್ಪ ಜೀರಾ ಪೌಡರು ಕೂಡ ಹಾಕ್ಕೊಳ್ಳಿ. ಒಂದು ಕಾಲು ಟೀ ಸ್ಪೂನಷ್ಟು ಜೀರಾ ಪೌಡರು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿರುತ್ತೆ. ಫ್ಲೇವರು ಟೇಸ್ಟ್ ಎಲ್ಲ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಇದನ್ನು ಆ್ಯಸ್ ಯೂಶ್ವಲು ಹೀಗೆ ಮಿಕ್ಸ್ ಮಾಡ್ಕೊಂಡ್ಬಿಡಿ ಚೆನ್ನಾಗಿ. ಲೈಕ್ ಚೆನ್ನಾಗಿ ಹುರ್ಕೊಳ್ಳಿ. ಈ ಥರ ಎಲ್ಲ ನಾನ್ ಸ್ಟಿಕ್ ಆಗಿಬಿಟ್ರೆ, ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡಿದ್ರೆ ನಾವು ಈ ಥರ ಹಿಂಗೆಲ್ಲ ಮಾಡಿದಾಗ ಆರಾಮಾಗಿ ಬಂದುಬಿಡುತ್ತೆ. ಅದೇ ನಾವು ಸ್ಟೀಲಲ್ಲೆಲ್ಲ ಮಾಡಿದ್ರೆ ಬೇಗ ಸೀದೋಗುತ್ತೆ, ಅದೇ ಪ್ರಾಬ್ಲಮ್ಮು. ಅದಕ್ಕೆ ಯಾವಾಗಲೂ ನಾನು ನಾನ್ ಸ್ಟಿಕ್ದೇ ನಾನು ಯಾವಾಗಲೂ ಪ್ರಿಫರ್ ಮಾಡೋದು. ಆಮೇಲೆ ನೀವು ಕೂಡ ಅಷ್ಟೇ, ಏನಾದರೂ ಹೊಸದು ತೊಗೊಳ್ಳೋಂಗಿದ್ರೆ ಫಸ್ಟು ನಾನ್ ಸ್ಟಿಕ್ಕೇ ತೊಗೊಳ್ಳಿ. ಇವಾಗೆಲ್ಲ ನಾನ್ ಸ್ಟಿಕ್ಕೇ ಜಾಸ್ತಿ ಯೂಸ್ ಮಾಡೋದು. ಪಡ್ಡು ಮಾಡೋದಕ್ಕೆ, ದೋಸೆ ಮಾಡೋದಕ್ಕೆ, ಇವಾಗ ಇಡ್ಲಿ ಮಾಡೋದಕ್ಕೂ ಕೂಡ ನಾನ್ ಸ್ಟಿಕ್ಕೇ. ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಮೊಟ್ಟೆ ಬೇಗನೆ ಫ್ರೈ ಆಗಿಬಿಡುತ್ತೆ. ಸಣ್ಣ ಉರಿಲಿ ಸ್ವಲ್ಪ ಹೊತ್ತು ಈ ಥರ ಸಣ್ಣದಾಗಿ ಹುರ್ಕೊಂಡ್ಬಿಡಿ. ನಾನು ಇದನ್ನೇ ಹೇಳಿದ್ದಿದ್ರು, ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಸಖತ್ತಾಗುತ್ತೆ ಎಗ್ ಬುರ್ಜಿ. ಸೊ ಕೊತ್ತಂಬರಿ ಸೊಪ್ಪು ಇದ್ದರೆ ನೀವು ಹಾಕ್ಕೊಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ಇಲ್ಲ ಅಂತ ನಾನು ಹಾಕ್ತಿಲ್ಲ, ಅಷ್ಟೇ. ಇದ್ದರೆ ನಾನು ಖಂಡಿತವಾಗ್ಲೂ ಹಾಕ್ಕೊಳ್ತೀನಿ. ಸ್ವಲ್ಪ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಈ ಥರ ಬಾಡಿಸ್ಕೊಳ್ಳಿ. ಆಗೋಯ್ತು ಎಗ್ ಬುರ್ಜಿ. ಅಷ್ಟೇ, ಒಂದು 2 to 3 ಮಿನಿಟ್ಸ್ ಬಾಡಿಸ್ಕೊಂಡೆ ಅಷ್ಟೇ, 5 ನಿಮಿಷ ಏನು ಬಾಡ್ಸೋಕ್ಕೆ ಹೋಗಲಿಲ್ಲ. ನೋಡಿ, ಎಗ್ ಬುರ್ಜಿ ರೆಡಿನೇ ಆಗೋಯ್ತು. ಸಖತ್ತಾಗಿರುತ್ತೆ ಇದು. ಬ್ಯಾಚುಲರ್ಸ್ ಈ ಥರ ಮಾಡ್ಕೊಂಡು ತಿಂದರೆ ವಾರಕ್ಕೊಂದು 2 ಸತಿ ಇದನ್ನೇ ಮಾಡ್ಕೊಂಡು ತಿಂತಾರೆ, ಅಷ್ಟು ಇಷ್ಟಪಡ್ತಾರೆ. ಸಖತ್ತಾಗಿರುತ್ತೆ. ಇವಾಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನನ್ನ ಹಸ್ಬೆಂಡಿಗೆ ಹಾಕೊಟ್ಬಿಟ್ಟು ಹೇಗಿದೆ ಅಂತ ರಿವ್ಯೂ ಕೇಳೋಣ. ಆ್ಯಂಡ್ ನಾನು ಕೂಡ ತಿಂತೀನಿ, ನೋಡೋಣ ಹೇಗಿರುತ್ತೆ ಅಂತ. ಸೊ ಇವಾಗ ಇದನ್ನು ಕ್ಲೋಸ್ ಮಾಡ್ಕೊತೀನಿ. ಇವಾಗ ಗ್ರೀನ್ ಪ್ಲೇಟ್ ರೆಡಿ ಮಾಡ್ಕೊಂಡಿದ್ದೀನಿ. ಈ ಗ್ರೀನ್ ಪ್ಲೇಟಲ್ಲಿ ಹಾಕಿದ್ರೆ ಏನೋ ಒಂಥರ ಖುಷಿ. ಆ್ಯಂಡ್ ಫೋಟೋನು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇವಾಗಲೂ ಅಷ್ಟೇ ನನ್ನ ಹಸ್ಬೆಂಡಿಗೆ ಸರ್ವ್ ಮಾಡುವಾಗ ನಾನು ಈ ಗ್ರೀನ್ ಪ್ಲೇಟಿಗೆ ಹಾಕ್ತೀನಿ, ಬಿಸಿ ಹಾಕ್ಕೊಳ್ತೀನಿ. ನೋಡಿ, ನನಗೆ ಯಾವಾಗಲೂ ನನ್ನ ಹಸ್ಬೆಂಡಿಗೆ ಈ ಥರ ನನಗೆ ಗಾರ್ನಿಷಿಂಗ್ ಮಾಡೋಕ್ಕೆ ಸಖತ್ ಇಷ್ಟ. ಯಾವಾಗಲೂ ಅಷ್ಟೇ ಈ ಥರ ಗಾರ್ನಿಷಿಂಗ್ ಮಾಡ್ತೀನಿ. ಒಂಥರ ಚೆನ್ನಾಗಿರುತ್ತೆ ಈ ಥರ ಗಾರ್ನಿಷಿಂಗ್ ಮಾಡಿಕೊಟ್ರೆ, ಅದಕ್ಕೋಸ್ಕರ. ಇವಾಗ ಇದಕ್ಕೆ ಬಿಸಿ ಬಿಸಿ ರಸಮ್ನ ಮೇಲೆ ಹೀಗೇ ಹಾಕ್ಕೊಳ್ಳಿ. ಯಮ್ಮಿ. ನೋಡಿ ಎಷ್ಟು ಬಿಸಿ ಬಿಸಿ ಆಗಿದೆ. ಅನ್ನ ಎಲ್ಲ ಹಾಗೆ ಬಿದ್ದೋಯ್ತು ಬಿಸಿ ಬಿಸಿ ರಸಮ್ ಹಾಕಿದ್ದಕ್ಕೆ. ಇದನ್ನು ಹೇಗೆ ಇವಾಗ ಇದಕ್ಕೆ ಸೈಡಲ್ಲಿ ಎಗ್ ಬುರ್ಜಿ ಹಾಕೊಳ್ಳೋಣ. ರೆಡಿ ಆಯಿತು. ಅನ್ನ, ರಸಮ್ ಪ್ಲಸ್ ಎಗ್ ಬುರ್ಜಿ. ರಸಮ್ ಇನ್ನೊಂದು ಸ್ವಲ್ಪ ಹಾಕ್ಕೊತೀವಿ. ಅನ್ನ, ರಸಮ್, ಎಗ್ ಬುರ್ಜಿ ರೆಡಿಯಾಗಿದೆ. ಸೊ ನೋಡಿ ಹೇಗೆ ಕಾಣ್ತಿದೆ ಅಂತ. ಈ ರೀತಿಯಾಗಿ ಮಾಡಿ.
ನೋಡಿ ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ ನೋಡಿದ್ರೇ ತಿನ್ನಬೇಕು ಅನಿಸಿದೆ. ಆ್ಯಂಡ್ ಬ್ಯಾಚುಲರ್ಸ್ಗೂ ಕೂಡ ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನ ರಸಂ ಪ್ಲಸ್ ಎಗ್ ಬುರ್ಜಿ. ಒಂದು ಸತಿ ಈ ಥರ ಟ್ರೈ ಮಾಡಿ. ಇವಾಗ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳು. ಕಾಂಬಿನೇಷನ್, ಟ್ರಿಯೋ ಕಾಂಬಿನೇಷನ್. ಎಗ್ ಬುರ್ಜಿ ಜೊತೆ ತಿನ್ನೋ. ಹೇಗಿದೆ? ಫ್ರ್ಯಾಂಕಾಗಿ ಹೇಳು. ನಿಜವಾಗ್ಲೂನಾ? ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯಾ? ಯಾವಾಗಲೂ ಸಪ್ಪೆ ಸಪ್ಪೆ ಅಂತಿರ್ತೀಯಲ್ಲ, ಅದು ಉತ್ತಮ. ಅದು ನಿಂಗೆ ಉಪ್ಪು ಜಾಸ್ತಿ ಇವಾಗ. ಓಕೆ, ನಾನೊಂದು ಸತಿ ತಿಂತೀನಿರೋ. ಎಗ್ ಬುರ್ಜಿ ಜೊತೆ ತಿನ್ಸು. ಬಿಸಿ ಉಪ್ಪು ಅಂತ ತಿನ್ಸು. ಚೆನ್ನಾಗಿದೆ. ಸೊ ಗಾಯ್ಸ್, ಊಟ ಎಲ್ಲ ಮುಗೀತು. ಬ್ಯಾಚುಲರ್ಗಂತೂ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಆ್ಯಂಡ್ ಹೌಸ್ ವೈಫ್ಸ್ಗೂ ಕೂಡ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ತುಂಬ ಸಖತ್ತಾಗಿರುತ್ತೆ, ಮಿಸ್ ಮಾಡದೆ ಟ್ರೈ ಮಾಡಿ. ಆ್ಯಂಡ್ ಕೆಲ್ಸಕ್ಕೆ ಹೋಗಿ ಬರ್ತಾರಲ್ಲ ಅಂಥ ಲೇಡೀಸ್ಗೂ ಕೂಡ ಇದು ಬೇಗ ಆಗೋವಂಥದ್ದು, ತುಂಬ ಟೇಸ್ಟಿಯಾಗಿ ಆಗೋವಂಥದ್ದು, ಸಖತ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್. ಪಾಪು ಎಂಡ್ ಮಾಡು. ಪ್ಲೇನ್ ಕಿಸ್ ಕೊಡು. ಪ್ಲೇನ್ ಕಿಸ್. ಎಂಡ್ ಮಾಡು. ಯಾ, ಶೈನಿಂಗ್ ಆಫ್. ಬಾಯ್.